ಬನ್ನಿ ಕರ್ನಾಟಕ ನೋಡೋಣ, ಕರುನಾಡು ಕಟ್ಟೋಣ ಎಂಬ ನುಡಿಬರಹದೊಂದಿಗೆ ರಾಜ್ಯದಾದ್ಯಂತ ವಿವಿಧ ಜಿಲ್ಲೆಗಳಿಗೆ ನೂರಾರು ಸದಸ್ಯರು ಪದಾಧಿಕಾರಿಗಳ ಜೊತೆಗೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಕರ್ನಾಟಕಕ್ಕಾಗಿ ನಾವು ಎಂಬ 13 ದಿನಗಳ ಬೈಕ್ ಜಾಥಾ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆನಮಂಗಲ ಪಟ್ಟಣದಲ್ಲಿ ಅಂತ್ಯಗೊಂಡು ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಆವರಣದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಮಾಡಿದ್ರು. ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕನ್ನಡ ಭುವನೇಶ್ವರಿಗೆ, ಕನ್ನಡ ಭುವನೇಶ್ವರಿಗೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಈ ರಾಜ್ಯದ ಜನ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಆದ್ರೆ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಈ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸುವ ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಮ್ಮ ಪಕ್ಷದ ಎಲ್ಲಾ ಸದಸ್ಯರಿಗೆ ಹೊಸ ಹೆಲ್ಮೆಟ್ ನೀಡಿ ಹಾರ ಹಾಕಿ ಗೌರವಿಸಲಾಯಿತು. ನಂತರ ಮಾತನಾಡಿದ ರವಿಕೃಷ್ಣ ರೆಡ್ಡಿ, ಇಂದಿನ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಬರೀ ಅಧಿಕಾರಕ್ಕಾಗಿ ಕೆಲಸ ಮಾಡುತ್ತಿವೆಯೇ ಹೊರತು ಸಾರ್ವಜನಿಕರ ಕಷ್ಟ ನೋವುಗಳಿಗೆ ಸ್ಪಂದಿಸುತ್ತಿಲ್ಲ. ಎಲ್ಲವೂ ಬರೀ ಬೋಗಸ್ ಆಗಿವೆ. ರಾಜ್ಯದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದಾವೆ, ಅವನ್ನ ತುಂಬಲು ರಾಜಕೀಯ ನಾಯಕರುಗಳಿಗೆ ಆಗುತ್ತಿಲ್ಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಬಹುಮುಖ್ಯ ಸಮಸ್ಯೆಗಳನ್ನು ಜನ ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸದನದಲ್ಲಿ ಯಾವೊಬ್ಬ ನಾಯಕರು ಕೂಡ ಚರ್ಚೆ ಮಾಡುತ್ತಿಲ್ಲ ಮತ್ತು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ ಪ್ರಕರಣವು ಬೇಕಂತಲೇ ಮಾಡಿಸಿದ್ದಾಗಿದೆ. ಕೆಲವು ಕಾಣದ ವ್ಯಕ್ತಿಗಳು ಮಾಡಿರುವ ಕೆಲಸವಾಗಿದೆ. ಅವರು ಕಿಡಿಗೇಡಿಗಳು, ಮತಿಭ್ರಮಣರು ಎಂದು ವಾಗ್ದಾಳಿ ನಡೆಸಿದ್ರು. ಇದೇ ಫೆಬ್ರವರಿ 19ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ರಾಜ್ಯದ 31 ಜಿಲ್ಲೆಗಳಲ್ಲಿ ಕರ್ನಾಟಕಕ್ಕಾಗಿ ನಾವು ಅನ್ನುವಂಥ ಹೆಸರಿನಲ್ಲಿ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷವಾದ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಅನ್ನುವಂತಹ ಮನವಿಯೊಂದಿಗೆ ಬೈಕ್ ಜಾತ್ರೆಯನ್ನು ಹಮ್ಮಿಕೊಂಡು 31 ಜಿಲ್ಲೆಗಳನ್ನು ಸಂಚರಿಸಿ ಇವತ್ತು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲಕ್ಕೆ ಬಂದು ಇಲ್ಲಿ ಸಮಾರೋಪ ಸಮಾವೇಶ ಆಯಿತು. ಪಕ್ಷದ ಸಾವಿರಾರು ಕಾರ್ಯಕರ್ತರು ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಂಡರು. ನಾವು ಸುಮಾರು 80ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಸಭೆಗಳನ್ನು ಮಾಡಿ 31 ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಜಿಲ್ಲಾ ಕೇಂದ್ರಗಳು, ಬೆಂಗಳೂರು ನಗರದಲ್ಲಿ ಜಿಲ್ಲಾ ಕೇಂದ್ರಕ್ಕೆ ರ್ಯಾಲಿಗೆ ಅವಕಾಶ ಇಲ್ಲ, ಮತ್ತು ಬೆಂಗಳೂರು ಗ್ರಾಮಾಂತರದ್ದು ದೇವನಹಳ್ಳಿ ಅಥವಾ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮಧ್ಯೆ ಇರೋದ್ರಿಂದಾಗಿ ಅವೆರಡು ಬಿಟ್ಟರೆ ಮಿಕ್ಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 29 ಜಿಲ್ಲಾ ಕೇಂದ್ರಗಳಲ್ಲಿ ಸಭೆಗಳಾದವು. ಅದನ್ನು ಹೊರತುಪಡಿಸಿ ಇನ್ನೂ 50ಕ್ಕಿಂತ ಹೆಚ್ಚು ತಾಲೂಕು ಕೇಂದ್ರಗಳಲ್ಲಿ ಸಭೆಗಳು, ಸಾರ್ವಜನಿಕ ಸಭೆಗಳಾಯಿತು. ಸಾವಿರಾರು ಜನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನೂರಾರು ಜನ ಪಕ್ಷದ ಸದಸ್ಯತ್ವ ತೆಗೆದುಕೊಂಡು ದೇಣಿಗೆ ಕೊಟ್ಟರು. ಇವತ್ತು ನಮ್ಮ ರಾಜ್ಯಕ್ಕೆ ಶಾಪವಾಗಿರುವಂತಹ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳಾಗಿರುವಂಥ JDS, ಕಾಂಗ್ರೆಸ್ಸು, BJP ಆಗ ನೋಡಿದ್ರೆ ಈಗ ಕಾಂಗ್ರೆಸ್ಸು ಮತ್ತು BJP ಎರಡೇ ಇರುವಂಥದ್ದು. JDS, BJPಯ ಭಾಗವಾಗಿ ಹೋಗಿದೆ. ಇವೆರಡೂ ಪಕ್ಷಗಳು ಜನದ್ರೋಹಿ ಪಕ್ಷಗಳು, ಭ್ರಷ್ಟಾಚಾರವನ್ನು ನಿಲ್ಲಿಸಲಾರದಂಥ ಅಸಮರ್ಥ ಪಕ್ಷಗಳು. ಅದರಲ್ಲಿರುವಂಥವರೆಲ್ಲ ಬಹುತೇಕವಾಗಿ ಜೈಲಿಗೆ ಹೋಗಿ ಬಂದಿರೋರು ಅಥವಾ ಜೈಲಿಗೆ ಹೋಗುವಂಥವರು, ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಂಥವರು. ಇವರಿಂದ ರಾಜ್ಯದ ಜನರ ಹಿತ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ವಿಚಾರ ಇವತ್ತು ಜನರಿಗೆ ಮನದಟ್ಟಾಗ್ತಾ ಇದೆ. ಅದನ್ನು ಕೆಆರ್ಎಸ್ ಪಕ್ಷ ಮತ್ತೊಮ್ಮೆ ನೆನಪಿಸಿ ಮುಂದಿನ ದಿನಗಳಲ್ಲಿ ಬನ್ನಿ, ನಮ್ಮ ಪಕ್ಷದಿಂದ ಮಾತ್ರ ಜನಸಾಮಾನ್ಯರಿಗೆ ಇಲ್ಲಿ ಒಂದು ರಾಜಕೀಯ ವೇದಿಕೆ ಇದೆ. ಬೇರೆ ಪಕ್ಷಗಳಲ್ಲಿ ನೀವು ಏನಾದ್ರೂ ಜನಪ್ರತಿನಿಧಿಗಳಾಗಬೇಕು ಅಂದರೆ ಹಣ ಹಂಚಬೇಕು, ಎಂಡ ಕುಡಿಸ್ಬೇಕು, ಟಿಕೆಟ್ಗೆ ದುಡ್ಡು ಕೊಡಬೇಕು. ಆದರೆ ಅರ್ಹ, ಯೋಗ್ಯ, ಪ್ರಜ್ಞಾವಂತ ಜನರಿಗೆ ಕೆಆರ್ಎಸ್ ಪಕ್ಷ ಒಂದು ರಾಜಕೀಯ ವೇದಿಕೆಯನ್ನು ನಿರ್ಮಿಸಿದೆ. ಬನ್ನಿ ಅಂತ ನಾವು ಹೇಳಿ ಬಂದಿದ್ದೇವೆ. ರಾಜ್ಯದ ಸಾವಿರಾರು ಜನ ಮುಂದಿನ ದಿನಗಳಲ್ಲಿ ಕೆಆರ್ಎಸ್ ಪಕ್ಷವನ್ನು ಸೇರಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಉತ್ತಮ ನಾಯಕತ್ವ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕನ್ನಡ ಭುವನೇಶ್ವರಿಗೆ, ಕನ್ನಡ ಭುವನೇಶ್ವರಿಗೆ. ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಅವಶ್ಯಕತೆ ಇದೆ. ಏನು ರಾಷ್ಟ್ರೀಯ ಪಕ್ಷಗಳು ಈ ಒಂದು ರಾಜ್ಯಕ್ಕೆ ಅನ್ಯಾಯ ಮಾಡ್ತವೆ, ಹಾಗಾಗಿ ಕರ್ನಾಟಕದ ರಾಜ್ಯ ಜನತೆಗೆ ಒಂದು ಪರ್ಯಾಯವಾಗಿ ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಎದುರಾಗಿ ಮತ್ತು ವಿರುದ್ಧವಾಗಿ ಮತ್ತು ರಾಜ್ಯಕ್ಕೆ ಜನಕ್ಕೆ ಪರವಾಗಿ ಒಂದು ಇವತ್ತೇನಾದರೂ ಪಕ್ಷ ಬೇಕು ಅಂತಂದರೆ ಅದು ಕೆಆರ್ಎಸ್ ಪಕ್ಷ ಹುಟ್ಟಾಕೊಂಡಿದ್ದೀವಿ. ಕೆಆರ್ಎಸ್ ಪಕ್ಷದಿಂದ ನಾವು 31 ಜಿಲ್ಲೆಗಳ ಸುಮಾರು 3000 ಕಿಲೋಮೀಟರ್ ಬೈಕ್ ಜಾಥಾ ಅಂತ ಹಮ್ಮಿಕೊಂಡಿದ್ದು. ಅಂದರೆ ಪ್ರತಿ ಜಿಲ್ಲೆಗೂ ಹೋಗ್ಬಿಟ್ಟು ರಾಜ್ಯದ 31 ಜಿಲ್ಲೆಯ ಜನಕ್ಕೂ ನಾವು ಪರ್ಯಾಯವಾಗಿ ಇದ್ದೀವಿ ಮತ್ತು ನಾವು ಜನಪರ ರಾಜಕಾರಣವಾಗಿ ಮಾಡ್ತಿದ್ದೀವಿ ಅಂತ ಹೇಳೋದನ್ನ ಜನಕ್ಕೆ ನಾವಿದ್ದೀವಿ ಅಂತ ಹೇಳುವಂಥ ಪ್ರಯತ್ನ ಇದಾಗಿತ್ತು. ಇದು ದೇವನಹಳ್ಳಿಯಿಂದ ಶುರುವಾಗಿ ಈಗ ನೆಲಮಂಗಲದಲ್ಲಿ ಇದು ಸಮಾರೋಪ
ಆರೋಪ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ತಲುಪ್ತೀವಿ. ಮತ್ತು ಹೋದ ಕಡೆ ಎಲ್ಲ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು. 100ರಿಂದ 150 ಬೈಕ್ಗಳಲ್ಲಿ ಹೋಗಿದ್ವಿ. ಅಲ್ಲಲ್ಲಿ ಮತ್ತು ಆ ತಾಲೂಕು ಮತ್ತು ಆ ಜಿಲ್ಲೆಗಳಲ್ಲಿ ಅವ್ರವ್ರು ಸೇರ್ಕೊತಾ ಇದ್ರು. ಇಲ್ಲಿ ರಾಜ್ಯ ಕಮಿಟಿಯಿಂದ ಏನಿದೆ, ಈ ರಾಜ್ಯ ಕಮಿಟಿದ ಮತ್ತು ವೈಯಕ್ತಿಕವಾಗಿ ಏನು ಹೋಗಿದ್ರು ಅದನ್ನು ಬಿಟ್ಟು ಆ ಜಿಲ್ಲೆಗೆ, ಈಗ ಕರ್ನಾಟಕ ರಾಜ್ಯದ ಪೂರ್ತಿ 31 ಜಿಲ್ಲೆಗಳಿವೆ. ಆ ರಾಜ್ಯಕ್ಕೆ ಹೋದಾಗ, ಆ ಜಿಲ್ಲೆಗೆ ಹೋದಾಗ ಆ ಭಾಗದ ಜನರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಸೇರ್ಕೊಳ್ತಾ ಇದ್ರು. ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ